ಕಿಡ್ಸ್ ಪ್ರೀ ಸ್ಕೂಲ್ ಇದೀಗ ಬೇತ್ಮಂಗದಲ್ಲಿ ನೂತನವಾಗಿ ಪ್ರಾರಂಭವಾಗಿರುವ 2024-25ನೇ ಸಾಲಿನ ದಾಖಲಾತಿ ಆರಂಭವಾಗಿದೆ. ನಮ್ಮ ಪ್ರೀ ಸ್ಕೂಲ್ನಲ್ಲಿ ಪ್ಲೇ ಗ್ರೂಪ್, ನರ್ಸರಿ, ಯೂರೋ ಜೂನಿಯರ್, ಯೂರೋ ಸೀನಿಯರ್, ಡೇ ಕೇರ್ ಸೇರಿದಂತೆ ಸುಸಜ್ಜಿತ ಕೊಠಡಿ ಮತ್ತು ಕಲಿಕಾ ಸಾಮಗ್ರಿಗಳೊಂದಿಗೆ ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯ ರೂಪಿಸಲು ಪೂರಕವಾಗುವ ವಾತಾವರಣದಲ್ಲಿ ನುರಿತ ಶಿಕ್ಷಕರಿಂದ ಬೋಧನೆ ಮಾಡಲಾಗುತ್ತದೆ. ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯಕ್ಕಾಗಿ ಇಂದೇ ದಾಖಲಿಸಿ. ಯೂರೋ ಕಿಡ್ಸ್ ಪ್ರೀ ಸ್ಕೂಲ್, ವಾಸವಿ ಕಲ್ಯಾಣ ಮಂಟಪ, ಹಳೆ ಮದ್ರಾಸ್ ರಸ್ತೆ, ಬೇತ್ಮಂಗಲ. ಭಗವಾನ್ ಬುದ್ಧವರ ಜನ್ಮದಿನಾಚರಣೆ. ಭಗವಾನ್ ಬುದ್ಧ ಇಡೀ ಪ್ರಪಂಚಕ್ಕೆ ಶಾಂತಿ ಸಂದೇಶವನ್ನು ಸಾರಿದಂಥ ಮಹಾನ್ ನಾಯಕರು. ಅವರ ಆದರ್ಶಗಳು ಮತ್ತು ಅವರ ತತ್ವ ಸಿದ್ಧಾಂತಗಳು ಇಡೀ ಜಗತ್ತಿಗೆ ಇವತ್ತು ಅವಶ್ಯಕತೆ ಇರ್ತಕ್ಕಂಥದ್ದು. ಬುದ್ಧನ ಆದರ್ಶಗಳನ್ನು ನಾವೆಲ್ಲರೂ ಕೂಡ ಅದಕ್ಕೆ ಇವತ್ತು ಬುದ್ಧ ಪೂರ್ಣಿಮೆ ಅಂತಲೂ ಕೂಡ ಕರೀತಾರೆ. ಹಾಗಾಗಿ ಆ ಭಗವಾನ್ ಬುದ್ಧನ ಜಯಂತಿ ಜೊತೆಗೆ ಗಂಗಮ್ಮ ಜಾತ್ರೆಯನ್ನು ಕಳೆದ 8 ವರ್ಷಗಳಿಂದ ಭಾಳ ಅದ್ದೂರಿಯಾಗಿ ನಮ್ಮೆಲ್ಲ ಪ್ರಮುಖರು, ಈ ಭಾಗದ ಎಲ್ಲ ಮುಖಂಡರುಗಳು ನಾವೆಲ್ಲರೂ ಸೇರಿ ಈ ಒಂದು ಸ್ಥಳವನ್ನು ಧಾರ್ಮಿಕವಾಗಿ ಆ ದೇವಿಯ ಜಾತ್ರೆಯನ್ನು ವರ್ಷವೂ ಕೂಡ ಭಾಳ ವಿಜೃಂಭಣೆಯನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ಅದೇ ರೀತಿ ಈ ವರ್ಷವೂ ಕೂಡ ನಡೀತಾ ಇದೆ. ಅನೇಕ ಧಾರ್ಮಿಕ ಕಾರ್ಯಕ್ರಮಗಳು ನಡೀತಾ ಇದೆ. ನಿನ್ನೆಯಿಂದ ಇವತ್ತು ನಾಳೆ ಕಳೆದ 3 ದಿನಗಳಿಂದ ಕಾರ್ಯಕ್ರಮಗಳು ನಡೀತಾನೆ ಇದೆ. ಇದೊಂದು ರೀತಿ ಹಬ್ಬದ ವಾತಾವರಣ. ಅದರಲ್ಲೂ ನಮ್ಮ ಹಿಂದೂಗಳಿಗೆ ಪವಿತ್ರವಾದಂಥ ದೇವರು ಮತ್ತು ಎಲ್ಲರಿಗೂ ಕೂಡ ಭಕ್ತಿಯಿಂದ ಎಲ್ಲ ಹಳ್ಳಿಗಳವರು ಬಂದು ಇಲ್ಲಿ ಪೂಜೆಯನ್ನು ಮಾಡಿ ಇಷ್ಟಾರ್ಥಗಳೆಲ್ಲವೂ ಕೂಡ ನೆರವೇರಲಿ ಅಂತೇಳಿ ಆ ತಾಯಿಯಲ್ಲೆಲ್ಲ ಮೊರೆ ಹೋಗ್ತಾರೆ. ಹಾಗಾಗಿ ಇವತ್ತು ನಾವೆಲ್ಲರೂ ಕೂಡ ಸೇರಿದ್ದೀವಿ. ನಾವು ಕೂಡ ಇಷ್ಟೇ ಆ ತಾಯಿಯಲ್ಲಿ ಬೇಡ್ಕೊಳ್ಳೋದು, ಎಲ್ಲರಿಗೂ ಕೂಡ ಆರೋಗ್ಯ ಕೊಡಲಿ, ಎಲ್ಲರಿಗೂ ಒಳ್ಳೆ ಮನಸ್ಸು ಕೊಡಲಿ, ದ್ವೇಷ ಅಸೂಯೆಗಳನ್ನು ದೂರ ಹೋಗಿ ಎಲ್ಲರೂ ಒಂದೇ ಅನ್ನುವಂಥ ಮನೋಭಾವನೆಗೆ ಎಲ್ಲರೂ ಚೆನ್ನಾಗಿ ಬದುಕಲಿ ಅನ್ನುವಂಥ ಆಶೀರ್ವಾದ ತಾಯಿ ಮಾಡಲಿ ಅಂತೇಳಿ ನಾನು ಆ ತಾಯಿ ಪ್ರಾರ್ಥನೆ. ಎಲ್ಲ ಶಿಕ್ಷಕರನ್ನು ನಮಗೆ ಯಾರು ಹಿತೈಷಿಗಳಿದ್ದಾರೋ, ನಮ್ಮ ಅಭ್ಯರ್ಥಿಗೆ ಯಾರು ಓಟ್ ಹಾಕೋಂಥ ಮನೋಭಾವನೆ ಅವರೆಲ್ಲರೂ ಕೂಡ ನಾವು ಸಂಪರ್ಕ ಮಾಡಿದ್ದೀವಿ, ದೂರವಾಣಿ ಕೂಡ ಮಾತಾಡಿದ್ದೀವಿ. ಇಲ್ಲಿ 694 ಓಟ್ ಇದೆ ನಮ್ಮ ಕ್ಷೇತ್ರ. 694ರಲ್ಲಿ ಬಹುತೇಕ ಮತದಾರರು ನಮ್ಮ ಅಭ್ಯರ್ಥಿಯಾದಂಥ ವೈ ಎ ನಾರಾಯಣಸ್ವಾಮಿಯವರಿಗೆ ಮತದಾನ ಮಾಡ್ತಾರೆ. ವೈ ಎ ನಾರಾಯಣಸ್ವಾಮಿಯವರು ಗೆಲ್ತಾರೆ ಅನ್ನುವಂಥ ವಿಶ್ವಾಸ ನಮಗೆಲ್ಲರಿಗಿದೆ. ಆ ಹಿನ್ನೆಲೆಯಲ್ಲಿ ನಮ್ಮೆಲ್ಲ ಪಕ್ಷದ ಮುಖಂಡರು, ನಮ್ಮ ಅಧ್ಯಕ್ಷರು, ನಮ್ಮ ಕಾರ್ಯಕರ್ತರು, ಎಲ್ಲ ಮೋರ್ಚಾ ಪದಾಧಿಕಾರಿಗಳು, ಹಿರಿಯರು ಎಲ್ಲರೂ ಕೂಡ ವೈ ಎ ನಾರಾಯಣಸ್ವಾಮಿ ಪರವಾಗಿ ಕೆಲಸ ಈಗಾಗಲೇ ಮಾಡ್ತಾ ಇದ್ದಾರೆ. ಧನ್ಯವಾದ.